ಕುಡಚಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಹಮ್ಮಿಕೊಂಡಿದ್ದ 5 ದಿನಗಳ ಕಾಲ ಶಿವನ ಡಂಗೂರ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಜರುಗಿದೆ. ಕುಡಚಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಭವ್ಯ ಶಾಂತಿ ಯಾತ್ರೆ ಜರುಗಿದೆ. ಶಾಂತಿ ಯಾತ್ರೆಯಲ್ಲಿ ಸಾವಿರಾರು ಶಿವಭಕ್ತರು ಭಾಗಿಯಾಗಿದ್ದರು. ವಿಶ್ವ ಪರಿವರ್ತನೆಗೆ ಪರಮಪಿತ ಪರಮಾತ್ಮ ನಿರಾಕಾರ ಶಿವ ಭಗವಾನು ವಾಚಕ ಮತ್ತು ದ್ವಾದಶ 12 ಜ್ಯೋತಿರ್ಲಿಂಗಗಳ ಉದ್ಘಾಟನೆ ಮತ್ತು ಶಿವಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ 4700 ತೆಂಗಿನಕಾಯಿಯಲ್ಲಿ 21 ಅಡಿ ಎತ್ತರದ ನಿರ್ಮಾಣವಾದ ಬೃಹತ್ ಶಿವಲಿಂಗ ದರ್ಶನ ಪಡೆದು ಸಾವಿರಾರು ಭಕ್ತರು ಪುನೀತರಾದರು. ಈ ಸಂದರ್ಭದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ರಾಜಯೋಗಿನಿ BK ಸುವರ್ಣ ಅಕ್ಕನವರು ಶಿವರಾತ್ರಿ ಮಹತ್ವದ ಬಗ್ಗೆ ಮಾತನಾಡಿದರು. ಶಶಿಧರ್ ಕೋಕಟ್ನೂರ್, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ओम शांति ಕ್ಷಮೆ ಕೇಳ್ತಾ ಇದ್ದಾನೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದಾನೆ. ಪಕ್ಷಿಗಳು, ಪಶು ಪಕ್ಷಿ ಪ್ರಾಣಿಗಳು ಶಿವ. ಈ ಪ್ರಶ್ನೆಗೆ ಎಲ್ಲರಿಂದ ಸರಿಯಾದ ಉತ್ತರ ಸಿಗೋದಿಲ್ಲ. ಯಾರು ಹೇಳ್ತಾರ ಶಂಕರ ಶಿವ, ಶಂಕರನೇ ಪರಮಾತ್ಮ. ಯಾರು ಹೇಳ್ತಾರ ರಾಮನೇ ಭಗವಂತ, ರಾಮನೇ ಪರಮಾತ್ಮ. ಯಾರು ಇನ್ನು ಕೃಷ್ಣನ ಭಕ್ತರಿದ್ದವರು ಶ್ರೀಕೃಷ್ಣನೇ ಪರಮಾತ್ಮ. ಹೀಗೆ ಅನೇಕರು ಅನೇಕ ಉತ್ತರ ಕೊಡ್ತಾ ಇದ್ದಾರ. ಇನ್ನೊಂದು ವಿಭಾಗದಲ್ಲಿ ಜಗತ್ತಿನ ಮಾಲೀಕನಾದಂತ ಜಗತ್ ಪಿತನಾದಂತ ಶಿವ ಪರಮಾತ್ಮ ಇರೋದು ಸತ್ಯ. ಅದಕ್ಕೆ ಸತ್ಯವೇ ದೇವರು, ದೇವರು ಸತ್ಯ ಅಂತ ಹೇಳಿರೋದು. ಹಾಗಾದ್ರೆ ಯಾರು ಶಿವ, ಯಾರು ಪರಮಾತ್ಮ, ಅದನ್ನ ನಾವು ಇವಾಗ ಮೊದಲು ಮುಂಚಿತವಾಗಿ ತಿಳ್ಕೊಳ್ಳೋಣ. ಶಿವರಾತ್ರಿ ಹಬ್ಬದ ಅಥವಾ ಹಲವಾರು ದೇವತೆಗಳನ್ನ ನಾವೇನು ಆರಾಧನಾ ಮಾಡ್ತಾ ಬಂದಿದ್ವೋ ಅವರೆಲ್ಲರೂ ಪರಮಾತ್ಮಗಳ ಅಲ್ಲ, ದೇವಾತ್ಮಗಳು. 33 ಬದುಕಿದರೆ. ಹಾಗಾದರೆ ರಾಜನಂತೆ ಬದುಕಬೇಕು ಅಂತಂದ್ರೆ ಅರಮನೆಯನ್ನ ಕಟ್ಟಿಕೊಂಡು ನಾವು ಮನೆಯೊಳಗೆ ಕೂತ್ಕೊಂಡ್ರೆ ರಾಜನಂತೆ ಬದುಕಲಿಕ್ಕೆ ಆಗೋದಿಲ್ಲ. ಯೋಗಿಗಳಾಗಬೇಕು. ಯೋಗಿಗಳಂತೆ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೆದುಕೊಳ್ಳಬೇಕು ಅಂತ ನಾವು ಬಯಸ್ತೇವೆ. ಯೋಗಿ ಆಗಬೇಕು ಅಂತಂದ್ರೆ ಬರೀ ಭೋಗವನ್ನ ಬಿಟ್ರೆ ಆಗದು. ಭಗವಂತನ ಜೊತೆಗೆ ಒಂದಾದಾಗ ಮಾತ್ರ ಯೋಗಿಯ ಆನಂದವನ್ನು ನಾವು ಪಡಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ನಾನು ತಿಳಿಸುವುದು, ರಾಜನಂತೆ ಬದುಕಬೇಕು, ಯೋಗಿಯಂತೆ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ನಾವು ರಾಜಯೋಗಿಗಳ ಸಾಂಗತ್ಯವನ್ನ ಮಾಡಬೇಕು. ರಾಜಯೋಗದ ತರಬೇತಿಯನ್ನ ನಾವು ಪಡೆದುಕೊಂಡು ನಿತ್ಯ ಶಾಂತಿಯನ್ನ ನಾವೆಲ್ಲರೂ ಕೂಡ ಪಡಿಬೇಕು ಅಂದ್ರೆ ಧ್ಯಾನಿಗಳಾಗಬೇಕು. ಇವತ್ತು ನಮ್ಮ ವೃತ್ತಿ ಎಲ್ಲ ಏನಾಗ್ಯದ ಅಂದ್ರೆ ಬಹಿರ್ಮುಖವಾಗ್ಯದ.